यूटीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಮಾರ್ಕೊಂಡು ತಿನ್ನೋ ನಿಟ್ಟಿನಲ್ಲಿ ಷಡ್ಯಂತ್ರಗಳು ನಡೆದವು. ಆ ಷಡ್ಯಂತ್ರ ಒಳಗೆ ನೀವು ಪಾಲ್ದಾರ ಅಲ್ಲ. ಇದು ನಮಗೆ ಭಾಳ ಹೆಮ್ಮೆ ಅನ್ಸತ್ತದ. ಹೋರಾಟಕ್ಕೆ ಕೂತೀವಿ ನೀವು. ಈ ಹೋರಾಟಕ್ಕೆ ನಾವು ಬಿಜಾಪುರದಿಂದ ಫಸ್ಟ್ ಡೇ ಬರಬೇಕಾಗಿತ್ತು. ಯಾವುದೋ ಒಂದು ಅನಿವಾರ್ಯ ಕಾರಣ ಡಾಕ್ಟರ್ ದಸ್ಗೀರ್ ಅವ್ರಿಗೆ ಹೇಳಿದೆ, ಯಾಕೂಬ್ ನಾಟಿಕರ್ ಸರ್ಗೆ ಹೇಳಿದೆ, ಆಮೇಲೆ ನಮ್ಮ ಮೈಬೂಬ್ ಅವ್ರಿಗೆ ಹೇಳಿದೆ, ಎಲ್ಲರಿಗೂ ಹೇಳಿದೆ ನಾವು ಹಿಂಗೆ ಬೇರೆ ಕೆಲಸದಿಂದ ಬೇರೆ ಕಡೆ ಇದ್ದೀವಿ ಅಂತೇಳಿ. ಒಂದೊಂದು ವಿಷಯ ಅವತ್ತು ನೀವು ಏನು ಹೋರಾಟ ಕೂತಿರಲ್ಲ, ಮರುದಿವ್ಸನೇ ಈ ಏನು ಎಲ್ಲ ಷಡ್ಯಂತ್ರ ಮಾಡಿದ್ದಲ್ಲ, ಎಲ್ಲ ಏನು ಮೇನ್ ಕಿಂಗ್ ಪಿನ್ ಇತ್ತಲ್ಲ, ಅವಂದ ವಿಕೆಟ್ ಹೋಗ್ತು ಮರುದಿವ್ಸ. ಅಂದ್ರೆ ಆ ಕಬರ್ ಒಳಗೆ ಇದ್ದವರು ಅವ್ರ ದುವಾ ಮಾಡ್ಯಾರ ಅಲ್ಲಾಗ, ಈ ಮಗ ಇವ್ ಬಂದು ನಮ್ಮನ್ನ ಇಲ್ಲಿಂದ ಕೇಳ್ಸತ್ತಾನ, ಇವನ್ ತೆಗೆದು ಬಿಡ್ರಿ ಅಂತೇಳಿ ಅಲ್ಲ ಅಮೀನ್ ಮಾಡಿ ಅವನ ದರ್ಗಾ ಜಲಿಕ ಹಾಕಿಬಿಟ್ಟಾರಿ. ಅಂತ ಸಂದರ್ಭವೂ ಬಂತು. ಸೊ ಇವತ್ತ ನಾವು ಇಲ್ಲಿ ಬಂದು ಬೆಂಬಲ ಕೊಟ್ಟಿದ್ದೀವಿ. ಬೆಂಬಲ ಏನು ಬೆಂಬಲ ಅಂತಂದ್ರೆ ಕಬ್ರಸ್ತಾನ್ ಆಗಿರ್ಬೇಕು. ಇದು ಇಲ್ಲಿದಲ್ಲ, ನಮ್ಮ ಹದೀಸ್ ಕುರಾನ್ ಕಬ್ರಸ್ತಾನದಲ್ಲಿ ಮಸೂದಿ ಕಟ್ಟುವಂಗಿಲ್ಲ. ಕಬ್ರಸ್ತಾನದಲ್ಲಿ ಮಸೂದಿ ಕಾಂಪ್ಲೆಕ್ಸ್ ಅಲ್ಲ, ಕಾಂಪ್ಲೆಕ್ಸ್ ಅಂದ್ರೆ ದೂರಿನ ಮಾತ. ಮಸೂದಿ ಕಟ್ಟಿದ್ರೆ ನಮಾಜ್ ಆಗಂಗಿಲ್ಲ. ಇಂಥ ಹದೀಸ್ಗಳಿದಾವೆ. ಮತ್ತು ಅದರ ಜೊತೆಯಲ್ಲಿ ನಮ್ಮ ಪವಿತ್ರ ಭೂಮಿಗಳು ಯಾವುವು? ಮಕ್ಕಾ ಮದೀನಾ. ಅಲ್ಲಿ ಹುಜೂರ್ ಜಮಾನದಿಂದ ಸುಮಾರು 1400 ವರ್ಷಗಳಿಂದ ಅವು ಜನ್ನತುಲ್ ಬಕ್ಕಿ, ಜನ್ನತುಲ್ ಮೊಲ್ಲಾ ಎರಡು ಅಲ್ಲಿ ಆವಾಗಿನ ಕಾಲದಿಂದ ಇನ್ನೂವರೆಗೂ ಅಲ್ಲಿ ಕಬ್ರಸ್ತಾನೇ ಆಗಿ ಉಳಿದವ. ಹಂಗೇನಾರ ಇದ್ದಿತ್ತಂದ್ರೆ ಮ್ಯಾಗ ಅವ್ರ ಕಾಂಪ್ಲೆಕ್ಸ್ ಕಟ್ಟಿ ಕೆಳಗೆ ಕಬ್ರಸ್ತಾನ ಇಡ್ಬೋದಿತ್ತಲ್ಲ. ಅದಕ್ಕೆ ಅವಕಾಶ ಇಲ್ಲ. ಏನ ಕೆಲವೊಬ್ರು ತಮ್ಮ ಸ್ವಂತ ಆಸ್ತಿ ಹಂಗ ಏನೇನೋ ನಮ್ಮ ಬ್ರದರ್ ಭಾಳ ವಿಸ್ತಾರವಾಗಿ ಹೇಳಿದ್ರು ಅವರು. ಅಂದ್ರೆ ಇಷ್ಟು ಸ್ಟಡಿ ಮಾಡಿ ನೀವು ಇಷ್ಟೆಲ್ಲ ಇಲ್ಲಿ ಮತ್ತೆ ನಮಗೆ ಏನಿತ್ತು, ಒಂದು 5-6 ಗುಂಪುಗಳಾಗಿದ್ದು. ಇವ್ರಿಗೆ ಒಂದು ಸ್ವಲ್ಪ ನಾವು ಥ್ಯಾಂಕ್ಸು ಹೇಳ್ಬೇಕು. ಅವೆಲ್ಲ ಕೂಡ್ಯಾವ, ಅವೆಲ್ಲ ಗ್ರೂಪ್ಗಳು ಕೂಡ್ಯಾವ. ಈ ಸಂದರ್ಭ ಒಳಗೆ ಅದು ಕೂಡ ಇಲ್ಲಿ ಅಭಿನಂದನೆ, ಆ ವಿಷಯಕ್ಕೆ ಅವ್ರಿಗೆ ಅಭಿನಂದನೆ ಹೇಳ್ಬೇಕು ನಾವು. ಯಾಕಂದ್ರ ಯಾವಾಗೂ ಕೂಡ್ಲಾರ್ದ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ದಿಕ್ಕು ಇದ್ದು ಆ ಎಲ್ಲ 4 ಲೀಡರ್ಗಳು ಬಂದು ಇಲ್ಲಿ ಹೋರಾಟಕ್ಕೆ ಕೂತಾರಂದ್ರ ಇದು ಬಹಳ ದೊಡ್ಡ ಕ್ರಾಂತಿ ಆಗೋದು ಗಟ್ಟಿ ಅದ. ಇದು ಕ್ರಾಂತಿ ಆಗೋದು, ಇದ್ರೊಳಗೆ ಜಯ ಸಿಗೋದು ಗಟ್ಟಿ ಅದ. ಸೊ ಈ ಹೋರಾಟಕ್ಕೆ ನಾನು ಮತ್ತೊಮ್ಮೆ ಬೆಂಬಲ ಕೊಡ್ತಾ ಈ ಇಡೀ ಸಿಂದಗಿ ನಗರದ ಜನರಿಗೆ ನಾನು ವಿನಂತಿ ಮಾಡ್ತೀನಿ, ಈ ಹೋರಾಟಕ್ಕೆ ನೀವು ತನು ಮನ ಧನ 3ರಿಂದ ಇವ್ರಿಗೆ ಸಹಕಾರ ನೀಡ್ರಿ. ನಾವು ಬಿಜಾಪುರದಲ್ಲೂ ಕೂಡ ನಿರಂತರವಾಗಿ ನಿಮ್ಮ ಪರವಾಗಿ ಅಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಿವಿ. ಮತ್ತೇನಾದ್ರೂ ನಮ್ಮಿಂದ ನಿಮಗೆ ಹೋರಾಟಕ್ಕೆ ಬೆಂಬಲ ಬೇಕಾಯ್ತು, ನೀವು ಬಿಜಾಪುರಕ್ಕೆ ನಗರಕ್ಕೆ ಬಂದ ಜಿಲ್ಲಾ ಆಡಳಿತಕ್ಕೆ ನೀವು ಏನಾರು ಮನವಿ ಕೊಡೋದು, ಹೋರಾಟ ಹಾಕೊಂಡ್ರಂದ್ರ ಅದರಲ್ಲೂ ಕೂಡ ನಮ್ಮ MMDC ಸಕ್ರಿಯವಾಗಿ ಪಾಲ್ಗೊಂಡು ನಾವು ಈ ಕಳ್ಳರ ವಿರುದ್ಧ ನಿರಂತರ ಹೋರಾಟಕ್ಕೆ ನಿಮ್ಮ ಬೆಂಬಲಕ್ಕೆ ಅದೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।